ವಿದ್ಯುತ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಸಿಡಿದೆದ್ದಿದ್ದಾರೆ. ಸರ್ಕಾರ ಜನರಿಗೆ ಗಾಯದ ಮೇಲೆ ಬರೆ ಎಳೆಯುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಗಾಯದ ಮೇಲೆ ಬರೆ ಎಳೆಯುವ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ. ಈಗ ಜನರಿಗೆ ವಿದ್ಯುತ್ ದರ ಏರಿಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ನೀಡಲಿಕ್ಕೆ ಹಣ ಇಲ್ಲ, ಹೀಗಾಗಿಯೇ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ವಿಜಯೇಂದ್ರ ಹೇಳಿದ್ದಾರೆ. ಮತ್ತೊಂದು ಬೆಲೆ ಏರಿಕೆ ಜಾಸ್ತಿ ಆಗ್ತದೆ. ವಿದ್ಯುತ್ ಬೆಲೆ ಏರಿಕೆಗೆ ಸರ್ಕಾರ ಮುಂದಾಗಿರೋದು. ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ನಮ್ಮ ಜೊತೆ ಇದ್ದಾರೆ. ಸರ್, ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು, ವಿದ್ಯುತ್ ಬೆಲೆ ಏರಿಕೆಗೆ ಮುಂದಾಗಿರುವಂಥದ್ದು. ಸರ್ಕಾರ ಮುಂದಾಗಿಲ್ಲ, ಈಗಾಗಲೇ ನಿರ್ಧಾರವನ್ನ ಘೋಷಣೆ ಮಾಡಾಗಿದೆ. ಮಾನ್ಯ ಇಂಧನ ಸಚಿವರು ರಾಜ್ಯ ಸರ್ಕಾರ ಪ್ರತಿ ಯೂನಿಟ್ಗೆ 36 ಪೈಸೆಗಳನ್ನು ಹೆಚ್ಚಿಸುವ ಮೂಲಕ ರಾಜ್ಯದ ಜನರಿಗೆ ಒಂದು ಬರೆ ಎಳಿತಕ್ಕಂಥ ಕೆಲಸ ಮಾಡಿದ್ದಾರೆ. ತಮ್ಮ ಗ್ಯಾರಂಟಿಗಳನ್ನು ನೀಡಿದ್ದೇವೆ ಅಂತೇಳಿ ಏನು ಬೇಕಾದರೂ ನಿರ್ಧಾರ ಮಾಡ್ಬೋದು ಅಂತೇಳಿ ಪದೇ ಬೆಲೆ ಏರಿಕೆಗಳ ಮೂಲಕ ಇವತ್ತು ಬೆಲೆ ಏರಿಕೆ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದ್ದಾರೆ. ರಾಜ್ಯದ ಜನರಿಗೆ ಒಂದು ರೀತಿ ಬರೆ ಎಳಿತಾ ಇದ್ದಾರೆ. ಒಂದು ರೀತಿ ರಾಜ್ಯದ ಜನರು ಇವತ್ತು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಸರ್, ಗ್ಯಾರಂಟಿ ಯೋಜನೆಗಳೇ ಬೆಲೆ ಏರಿಕೆಗೆ ಕಾರಣ ಆಗ್ತಾ ಇದೆಯಾ ಅಂತ? ಗ್ಯಾರಂಟಿ ಯೋಜನೆಗಳೇ ಬೆಲೆ ಏರಿಕೆಗೆ ಕಾರಣ ಆಗ್ತಾ ಇದೆಯಾ ಅಂತ ಇದನ್ನು ತಾವು ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಸರ್ಕಾರ ಬಂದು 20 ತಿಂಗಳಾದರೂ ಕೂಡ ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ಯಾಕೆ ಅನುದಾನ ಕೊಡ್ತಾ ಇಲ್ಲ? ಯಾಕೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಬಸ್ಗಳು ಕೊಡೋಕೆ ಆಗ್ತಾ ಇಲ್ಲ? ಗ್ರಾಮೀಣ ಭಾಗದಲ್ಲಿ ಯಾಕೆ ಪದೇ ಇವತ್ತು ಹಾಲಿನ ದರ ಜಾಸ್ತಿ ಮಾಡ್ತಾ ಇದ್ದೀರಿ, ಅದರ ಲಾಭ ರೈತರಿಗೆ ಕೊಡ್ತಾ ಇಲ್ಲ? ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ಹೈನುಗಾರಿಕೆಗೆ ಬೆಂಬಲ ಕೊಡಬೇಕು ಅಂತೇಳಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರು, ಪ್ರೋತ್ಸಾಹಧನ. ಅದನ್ನು ಯಾಕೆ ಇವತ್ತು 600-800 ಕೋಟಿ ಉಳಿಸ್ಕೊಂಡಿದ್ದೀರಿ? ಇದೆಲ್ಲವೂ ಕೂಡ ಪ್ರಶ್ನೆ ತಾವು ಕೂಡ ಮುಖ್ಯಮಂತ್ರಿಗಳು ಮಾಡಬೇಕು. ನನಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ನಡವಳಿಕೆಗಳೇನಿದೆ, ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಎಲ್ಲೋ ಒಂದು ಕಡೆ ಇವರು ಪಾಪರ್ ಸರ್ಕಾರ ಆಗ್ತಾ ಇದೆ. ಸಂಪೂರ್ಣವಾಗಿ ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟಿದೆ. ಸರ್ಕಾರಿ ನೌಕರರಿಗೂ ಕೂಡ ಸಂಬಳ ಕೊಡೋದಕ್ಕೂ ಕೂಡ ಇವತ್ತು ಸಾಲವನ್ನು ಪಡಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಸತ್ಯ, ವಾಸ್ತವಿಕ ಸತ್ಯ ಇದು. ಸರ್, ಸದನದ ಒಳಗೆ ಹೊರಗೆ ಹೋರಾಟ ಹೇಗಿರುತ್ತೆ ಸರ್ ಬೆಲೆ ಏರಿಕೆಗೆ? ಯಾಕೆಂದರೆ ಹಾಲಿನ ಬೆಲೆ ಏರಿಕೆ ಆಗ್ತಾ ಇದೆ, ಈಗ ವಿದ್ಯುತ್ ಬೆಲೆ ಏರಿಕೆ ಆಗ್ತಾ ಇದೆ. ಇದರ ಹೋರಾಟ ಯಾವ ರೀತಿ ಮಾಡುತ್ತೆ ಅಂತ BJP? ನಾವೆಲ್ಲ ಪ್ರಮುಖರಿಗೂ ತೀರ್ಮಾನ ಮಾಡ್ತೇವೆ. ಖಂಡಿತ ಒಂದಂತೂ ನಿಮಗೆ ಹೇಳ್ತೇನೆ, ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಈ ರೀತಿ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿಗಳನ್ನೇನು ಅನುಸರಿಸ್ತಾ ಇದೆ, ಇದರ ವಿರುದ್ಧ ಒಂದು ಜನಾಂದೋಲನ ರೂಪಿಸ್ತಕ್ಕಂಥ ಕೆಲಸ ನಾವು ವಿಪಕ್ಷವನ್ನು ಮಾಡಲೇಬೇಕಾಗ್ತದೆ. ಅದನ್ನು ಮಾಡ್ತೇವೆ ನಾವು. ಸರ್, ಮತ್ತೊಂದು ನಿಮ್ಮ ಹೇಳಿಕೆ ಅಂದರೆ DCM DK ಶಿವಕುಮಾರ್ ಅವರಿಗೆ ಅಧಿಕಾರದ ಮದ ಏರಿದೆ ಎಂಬ ವಿಚಾರಕ್ಕೆ ಹೌದು, ನನಗೆ ಮದ ಏರಿದೆ ಅನ್ನೋದು DCM ರಿಪ್ಲೈ ಕೊಟ್ಟಿರೋಂಥದ್ದು. ದುರಂತರಿ ಮಾನ್ಯ DK ಶಿವಕುಮಾರ್ ಅವ್ರನ್ನ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ, ಸಿದ್ದರಾಮಯ್ಯವ್ರನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಧಿಕಾರ ಅದು ಶಾಶ್ವತ ಅಲ್ಲ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅಧಿಕಾರದಲ್ಲಿ ಎಷ್ಟು ದಿನ ನೀವು ಆಡಳಿತ ನಡೆಸಿದ್ರಿ ಅನ್ನೋದು ಮುಖ್ಯ ಅಲ್ಲ. ಆ ಅಧಿಕಾರ, ರಾಜ್ಯದ ಜನರು ಅಧಿಕಾರ ನಿಮ್ಮ ಕೈಗೆ ಕೊಟ್ಟಾಗ, ಅಧಿಕಾರ ಸಿಕ್ಕಾಗ ಯಾವ ರೀತಿ ನಡ್ಕೊಂಡಿದ್ದೀರಿ, ಯಾವ ರೀತಿ ಜನರ ಪರವಾಗಿ ಆಡಳಿತ ನಡೆಸಿದ್ದೀರಿ ಅಂತಕ್ಕಂಥದ್ದು ಮುಖ್ಯ. ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಬಿಟ್ಟರೆ ಅದರಲ್ಲಿ ಏನೂ ಇಲ್ಲ. ರಾಮನಗರ ಜಿಲ್ಲೆ ಅಂತ ತೆಗೆದೋದು ಬೆಂಗಳೂರು ಅಂತ ಕೊಟ್ಟರೆ ಇವರ ಪ್ರಾಪರ್ಟಿ ವ್ಯಾಲ್ಯೂಗಳು ಜಾಸ್ತಿ ಆಗುತ್ತೆ. ಆ ಒಂದು ದುರುದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದಿಷ್ಟು BJP ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ LN ಸ್ವಾಮಿ, T5 ಬೆಂಗಳೂರು.